ಸರ್ ನಮಸ್ಕಾರ. ನಮಸ್ಕಾರ. ಈ ಚಿಕ್ಕವಂಕಲಕುಂಟೆ ಗ್ರಾಮದಲ್ಲಿ ಈ ಹಾಲು ಓಕಳಿ ಆಡೋದ ಒಂದು ವಿಶೇಷ. ಯಾಕಂದ್ರೆ ಇವ್ರು ಹಾಲು ಓಕಳಿ ಆಡಿದ ಮೇಲೆನೆ ತೀರ್ಸಾಗುತ್ತ. ಏನಿದ್ರು ವಿಶೇಷ? ವಿಶೇಷ ಅಂದರೆ ಇನ್ನಕ್ಕೆ ಹಳೆ ಉಂಚಿಗಿಡಿ ಇದ್ದ ಕಾಲಕ್ಕೆ ಹಾಲು ಕುರಿಗಳು ದನಗಳು ಎಲ್ಲ ಪ್ರಾಣಿಗಳು ಹಾಲಿನಂಥ ಪ್ರಾಣಿಗಳು ರಕ್ತ 9 ದಿವಸ ಹಾಲು ಮೀಸಲು ಹಾಕಿ 15 ದಿನಕ್ಕೆ ಹಾಲು ಓಕಳಿ ಆಡಕ್ಕೆ ಪರ್ಮಿಷನ್ ಕೊಟ್ಟದ ಗೌರ್ಮೆಂಟ್. ಅದರಿಂದ ಏನು ಹೊರಗೆ ಪಡೆದಿವಿ ಅಂದ್ರೆ ಹಳೆ ಉಂಚಿಗಿಡಿ ಇದ್ದ ಹನುಮಪ್ಪನ ಕಾಲಕ್ಕೆ ಕುರಿಗಳು ದನಗಳು ಎಲ್ಲ ಪ್ರಾಣಿಗಳು ರಕ್ತ ಎಣ್ಣೆ ಕತ್ತಿದ್ವು. ಮಾತೇಶ ರಕ್ತ ಎಣ್ಣೆ ಅಂತ ಪ್ರಾಣಿಗಳು ಹಾಲಿನಿಂದ ಭೂಮಣ್ಣಿರೋವರೆಗೆ ನಾವು ಹಾಲು ಹೋಗ್ಲಾರ್ದು ಅಂತೇಳಿ ಒಪ್ಪಿಗೆ ತಗೊಂಡು ಅದು ಬೇಡ್ಕೊಂಡಿವಿ. ಕುರಿಗಳು ದನಗಳು ಎಲ್ಲವೂ ರಕ್ತ ಎಣ್ಣೆ ಹೊತ್ತಾಗ ಹಾಲು ಹಿಂಡಿದ್ವು. ಆಮೇಲೆ ಹಾಲು ಒಕ್ಕಳಿ ಆದ ಕಾಲಕ್ಕೆ ಇಲ್ಲಿ ಹಾಲು ಪೂಜೆ ಮಾಡಿ ಸೀದಾ ಕರಿಯಮ್ಮನ ಗುಡ್ಸಕ್ಕೆ ಹೋಗಿ ಒಗ್ಗಲು ಕುಂಟಿ ಜಡ್ಡೋಣಿ ಹಾಸ್ಗಲ್ಗೋಡ್ರು ಎಲ್ಲರೂ ಕೂಡಿ ಹಾಲು ಸೀದಾ ಹೋಗಿ ಹನುಮಪ್ಪ ಗುಡಿಗೆ ಹಾಲು ಧರಿಸಿ ತೇರಿನೊಬ್ಬಗೆ ಹೋಗಿ ತೇರಿನೊಬ್ಬದಿಂದ ಬಂದು ಗಂಗಿಗೆ ಹೋಗಿ ಜಳಕ ಮಾಡ್ಕೊಂಡು ಬಂದು ಅದೇ ಮಡಿ ಸಂಘಟದಿಂದನೇ ನಾವು ತೇರು ತೆಗಿತೀವಿ. ಓಕೆ ವೀಕ್ಷಕರೇ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಹಾಲು ಓಕಳಿ ಆಡುವ ಉದ್ದೇಶ ಏನಂತಂದ್ರೆ ಅವರು ಗೊಲ್ಲರ ಒಂದು ಕುರಿಗಳು ಅಥವಾ ಹಸುಗಳು ಹಿಂಡಿದ್ರೆ ಹಾಲು ಹಿಂಡಬೇಕು, ಅವು ರಕ್ತದ ಹಾಲನ್ನು ಹಿಂಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಅದೇನೋ ಶಾಪ ಆಗಿದೆ ಅನ್ಕೊಂಡು ಅವರು ಆ ವರವನ್ನ ಬೇಡ್ಕೋತಾರೆ. ಶ್ರೀ ಆಂಜನೇಯ ಮಾರುತಿಗೆ ವರ ಬೇಡ್ಕೊಂಡಾಗ ನಿನಗೆ ಹಾಲನ್ನು ಮೀಸಲಿಟ್ಟು ಆ ಹಾಲನ್ನೇ ನಿನಗೆ ತಂದು ಮುಡಿಪಾಗಿಡ್ತೀವಿ, ನಿನಗೆ ಓಕಳಿ ರೂಪದಲ್ಲಿ ಹಾಡಿ ನಿನಗೆ ಅರ್ಪಿಸ್ತೀವಿ ಅಂತ ಹೇಳಿ ಅಂದಾಗ ಅವಾಗ ಅವರು ಹಾಲು ಕರೆದ್ರು. ಅವಾಗ ಹಾಲೆಲ್ಲ ಬೆಳ್ಳಗೆ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಆ ವಿಷಯವನ್ನೇ ಯಜಮಾನರು ನಮ್ಮ ಜೊತೆಗೆ ಹೇಳಿದ್ರು, ಇವರು ಪೂಜಾರಿಗಳು. ಬನ್ನಿ ವೀಕ್ಷಕರು, ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಯಾಕಂತಂದ್ರೆ ಈ ಹಾಲನ್ನು ಹೆಂಗೆ ತಯಾರು ಮಾಡ್ತಾರ, ಇದನ್ನ ಯಾವ ರೀತಿಯಾಗಿ ಅವರು ದೇವರಿಗೆ ಅರ್ಪಿಸ್ತಾರ ಈ ಓಕಳಿಯನ್ನ ಅನ್ನೋದನ್ನ ಇಲ್ಲಿ ಯಜಮಾನ್ರ ಅದಾರ ಮಾತಾಡ್ಸಂಬರಿ. ನಮಸ್ಕಾರ ಅವ್ವ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಬನ್ನಿ ವೀಕ್ಷಕರೇ, ಇಲ್ಲಿ ಬೇರೆ ಬೇರೆ ಊರಿಂದ ಬಂದು ಆಚರಣೆ ಮಾಡ್ತಾರೆ. ಅಷ್ಟು ಒಂದವರು ಇದನ್ನ ಏನ್ರಿ 5 ದಿವಸ ನಾವು ಹಾಲು ಹಿಂಡಿ ಮೀಸಲು ಹಾಕಿ ನಾವು ಇವತ್ತಿನ ದಿನದಲ್ಲಿ ಹಾಲು ಒಕ್ಕಳೆ ಆಡ್ತೀವಿ. ಏನೋಪಜ್ಜಿಗೆ ಹಾಲು ಒಕ್ಕಳೆ ಆಡಿದ್ರೆ ನಮ್ಗೆಲ್ಲ ನಮ್ಮ ಕುಲ ಬಾಂಧವರಿಗೆ ನಮ್ಗೆಲ್ಲ ನಮ್ಮ ಸಮಾಜಕ್ಕೆ ಹಾಲನ್ನ ಸಂಗ್ರಹ ಮಾಡಿರ್ತೀವಿ. 5 ದಿವಸ ಸಂಗ್ರಹ ಮಾಡಿರ್ತೀವಿ. 5 ದಿವಸ ಆಡೋದು ಯಾರು? ಪುರುಷರು ಅಷ್ಟು ಆಡ್ತಾರ, ಮಹಿಳೆಯರನ್ನ ಆಡ್ತಾರೆ? ನಮ್ಮ ಮಂದಿ ಅಷ್ಟ ಆಡ್ತಾರ, ಹೆಣ್ಮಕ್ಳು ಆಡ್ತಾರೆ. ಹೆಣ್ಮಕ್ಳು ಗಣ್ಮಕ್ಳು ಕೂಡಿ ಆಡ್ತಾರ. ಈ ಹಾಲು ಓಕಳಿ ಆಡುವಾಗ ಏನೋ ಎಲ್ಲ ಜನರಿಗೆ ಹಿಂಗ್ ಬೀಳುತ್ತಲ್ಲ, ಅದ್ರ ವಿಶೇಷತೆ ಏನು? ಅದ್ರ ಬಗ್ಗೆ ಏನು ಗೊತ್ತಿದ್ದಾರೆ. ಆರೋಗ್ಯ ಒಳ್ಳೇದ್ ಒಟ್ಟ ಅದು ಏನ್ರಿ ಏನು ಕುಂದು ಪರ್ತಿಗಳು ಅದಾಜ ಒಳ್ಳೇದ್ ಮಾಡ್ತಾರ. ಹೆಣ್ಮಕ್ಳು ಆಡ್ತಾರ. ಎಷ್ಟು ವರ್ಷದಿಂದ ಆಡ್ಲಿಕತ್ತೀರಿ ಹಾಲು ಓಕಳಿನ? ಆಗ್ಲೇ ಅಜ್ಜ ಮತ್ತೆ ತಲೆಲಿದ್ದಾಗ ಆಡ್ಯಾರಿ. ಅದ್ ನಮ್ಗ್ ಗೊತ್ತೇ ಇಲ್ಲ, ಮತ್ತೆ ಅವ್ರಿಗೆ ಹಿರಿಯರಿಗೆ ಗೊತ್ತ್ರಿ. ಅದು ಹಿರಿಯರಿಗೆ ಗೊತ್ತ. ಅವ್ರು ಕಲಿಸ್ಕೊಟ್ಟ ಸಂಪ್ರದಾಯಕ್ಕನ್ನ ಮುಂದುವರ್ಸ್ಕೊಂಡ್ ಹೊಂಟಿರಿ. ನಿಮ್ಮ ಹೆಸರು? ದುರ್ಗಮ್ಮ ರೀ. ದುರ್ಗಮ್ಮ. ಈಗ ಮುಂದೆ ಏನ್ ಮಾಡ್ತೀರಿ ಈಗ ಇಲ್ಲಿಂದ? ಇಲ್ಲಿಂದ ಮತ್ತೆ ಇದು ಹಾಲಕ್ ಆಡದ್ರಿ. ಅದ ಹಾಲಕ್ ಆಡಿಂದ ತೇರ್ಸಾಗ್ತೈತಿ. ಇಲ್ಲಿದ್ದ ತಗೊಂಡ್ ಹೋಗ್ತೀರಿ ಈಗ? ಅಲ್ಲಿ ತೇರಿನಪ್ಪ ಅಜ್ಜಲಿದ್ದ ಈ ಅಜ್ಜಗ್ ಬರ್ತೀವ್ರಿ. ಈ ಅಜ್ಜಲಿದ್ದ ಆಚೆ ಕಡೆ ಹೋಗತ್ತ ತೇರಿನಪ್ಪ ಅಜ್ಜರಿ. ಇದ್ರ ವಿಶೇಷ ಏನು? ಇಲ್ಲಿ ಭಂಡಾರ ಇದು ಹಚ್ಚಿರಲ್ಲ, ಇದ್ರದ್ದು ಏನಿದು ವಿಶೇಷ? ಭಂಡಾರ ಇದ್ರನ ಎಲ್ಲ ಅಂತ ಹೇಳ್ತಾರ. ಭಂಡಾರಲಿದ್ದ ಕುರುಬರ ಬಗ್ಗೆ ನಮ್ಗೆ ಎಲ್ಲದ ಭಂಡಾರ ಇದ್ರೆ ಎಲ್ಲ ಇದಾಕತಿ ಅಂತ ಹೇಳ್ತೀವ್ರಿ ನಾವು. ಭಂಡಾರ ಇರ್ಬೇಕು. ಭಂಡಾರ ಇರ್ಬೇಕ್ರಿ ನಮ್ಗೆ. ಇದ್ರನ ಮುಂದ ಪೂಜೆ ಸಾಗತೈತಿ. ಅವ್ನು ಆಡೋದ್ರ ಹಂಗ ಉಕ್ಯಂತ ಹೋಗ್ಬಿಡ್ತಾರ ಸರ್. ಹಿಂಗ ಇಲ್ಲಿ ಮಠ ಗುಡಿ ಮಠ ಉಕ್ಯಂತ ಹೋಗ್ರಿ ಸರ್. ಅವ್ನು ಗುಡಿ ಮಠ ಅಲ್ಲಿ ಕರಿಯಮ್ಮ ಗುಡಿ ಸರ, ಅಲ್ಲಿ ಮ್ಯಾಕ್ ತೇರಮ್ಮ ಗುಡಿ ಮಠ, ಮತ್ತಿತ್ತ ಕೆರೆಕ್ ಹೋಗ್ರಿ ಸರ. ಕೆರೆಕ್ ಹೋಗಿ ಜಳಕ ಮಾಡಿ ಒಳ್ಳೆ ಬಂದು ತೇರ್ ಹೇಳ್ತೀರಿ ಸರ್. ಒಳ್ಳೆ ಬರಮಟ ಸರ್. ಹನುಮಂತರ ಸರ್. ಬರ್ತೀವ್ರಿ. ಮನೇಲಿಂದ ಬಂದ ಚರಿಗೆ ತಗೊಂಡ ಅಷ್ಟ್ರ ಹೋಗ್ಕಿರಿ. ಹೋಗಿ ಹಾಲು ಆಕಳ ಆಡಿ ಆಮೇಲೆ ಅಲ್ಲಿಂದ ಇಲ್ಲಿ ತೇರಿನಪ್ಪ ಗುಡಿ ಐತ್ರಿ, ಅಲ್ಲಿಗೆ ಹೋಗಿ ಒಳ್ಳೆ ಬಂದು ದೋಣಿಗೆ ಸ್ವಲ್ಪ ಬಿದ್ದು ಮೈ ಪೈ ತೊಳ್ಕೊಂಡ್ರಿ. ಮತ್ತೆ ಒಳ್ಳೆ ತೇರಿನ ತಕ ಬಂದು ತೇರಿನ ಹಿಂಗ ಇದ ಮೈಲೇ ಬಂದ್ರಿ ತೇರ್ ಎಳೆದು ತೇರ್ ಮೀಟಿಂಗ್ ನಿಂದ್ರಿಸಿ ಮನೆಗೆ ಹೋಗ್ಯಾರ.
ಓಕೆ ನಿಮ್ಮ ಹೆಸರೇನ್ರಿ? ಅನಿಮೇಶ್ ಅಂತ ರಮೇಶ. ನಿಮ್ಮ ಹೆಸರು? ಛತ್ರಪ್ ನಿಮ್ಮ ಹೆಸರು? ಶ್ರೀನಿವಾಸ್ ಈಗ ಎಲ್ಲಿಂದ ಬಂದಿರಿ ನೀವೆಲ್ಲ? ಇದಾವ್ರಿ ಸರ್. ಇದೇ ಊರಿಂದ ಬಂದ್ರಿ? ಈಗ ಅಲ್ಲ ಜಳಕ ಮಾಡಿ ಬಂದಿರಲ್ಲ, ಹ್ಞೂ ಸರ್. ಎಲ್ಲಿಂದ ಜಳಕ ಮಾಡಿ ಬಂದ್ರಿ? ಏನ ಜಾಕ ಮಾಡಿಲ್ರಿ ಸರ್. ಏನ್ ಮಾಡಿಲ್ಲ. ಆಲೋಕಳ ಆಡಿನ ಜಾಕ ಮಾಡ್ತೀವಿ ಸರ್. ಆಯ್ತು ಸರ್. ಅಜ್ಜಿ ನಮಸ್ಕಾರ. ಹ್ಞೂ ಆರಾಮದೇವ? ಆರಾಮದಿ. ಏನ್ ನಿಮ್ಮ ಹೆಸರು? ಹನುಮಮ್ಮ. ಹನುಮಮ್ಮ. ಈ ಹಾಲು ಉಕ್ಳಿ ಆಡ್ತಾರಲ್ಲ, ನೀವು ಎಷ್ಟು ವರ್ಷದಿಂದ ನೋಡ್ಕೋತ ಬಂದಿರಮ್ಮ? ನಾವು ಸಣ್ಣರಿದ್ದಾಗಲಿಂದ ಐತಿ ಸಣ್ಣವರಿದ್ದಾಗಿಂದ ನೋಡ್ರಿಲ್ಲ ನೀವು ಇದವ್ರವ್ರು? ಇದು ಬರ ಅಜ್ಜ ಆಡ್ತಿದ್ರನ? ಅಜ್ಜ ಎಲ್ಲಿದ್ರ? ಅಜ್ಜ ಮನೆಗೆ ಐತಿ ಆ ಕಡೆ ಗಾವಲ್ಲ ಅಜ್ಜ. ಹೌದಲ್ಲ, ಈ ವಯಸ್ಸು ಆದ ಅಜ್ಜಗ. ಎಷ್ಟು ವಯಸ್ಸು ನಿಮ್ಗ? ಎಷ್ಟು ಅದಾವನಪ್ಪ ನಮ್ಗೇನು. ಈ ಹಾಲು ಉಕ್ಳಿ ಆಡ್ತಾರಲ್ಲ, ಇದ್ರ ವಿಶೇಷ ಏನಜ್ಜಿ? ಆತ ಮಾಡತನ ಹೇಳಂಗಿಲ್ಲ ತೀವ್ರ ಹೇಳಂಗಿಲ್ಲ. ಇನ್ಯಾವ್ದ್ರ ಮತ್ತೆ ಮುಂದೆ ಆತಂದು ಅದನ್ನ ಹೇಳಿದ್ರ ಮತ್ತೆ ಅಷ್ಟು ಹೋಗ್ಬೇಕು ಕೆರೆಗೆ ಹೋಗ್ರಿ. ಮತ್ತೆ ಹೊಸ ಮಂದಿ ಕೆರೆಗೆ ಹೋಗಿ ಮಡಿ ಹುಡಿ ಮೇಲೆ ಬರ್ಬೇಕಲ್ಲ. ಈಗ ಮುಡಿ ಮುಡಿ ಅಂತ ಬರ್ತಾರೆ. ಎಲ್ಲಿ ಹೋಗ್ತಾರೆ? ಈಗ ಜಳಕ ಮಾಡಿ ಬರ್ತಾರನ? ಇಲ್ಲ, ಈಗ ಹೋಗಾರ ಹಂಗ ಹೋಗ್ತಾರ. ಹುಯ್ಕಂತ ಹೋಗಿ ಹಳ್ಳಿ ಬಂದು ಕೆರೆಗೆ ಹೋಗಾರ. ಕೆರೆಗೆ ಹೋಗಿ ಬಂದು ಕೆರೆಗೆ ಹೋಗಿ ಜಳಕ ಮಾಡ್ಕೊಂಬರ್ತಾರ. ಹಾಲು ಹಾಕಿ ಆಡಿಂತೆ. ಆಡಿನ ಮತ್ತೆ ಕೆರೆಗೆ ಹೋಗಿ ಬಂದು ಇದು ಜಳಕ ಮಾಡಿ ಬರ್ತಾರ. ಜಳಕ ಮಾಡಿ ಅಲ್ಲಿ ತನಕ ತೇರ್ ಎಳೆಯಲ್ಲ ಎಲ್ಲ ಅವ್ರು ಬಂದ ಎತ್ತಿದ್ರು ಎಳಿ ಹಾಕು ಎಲ್ಲ ಗೊಲ್ರದೇ ಹಾಲು ಉಕ್ಳಿ ನಡೆಯ ತನಕ ನಡೆಯಲ್ಲ. ಎಲ್ಲ ಎಲ್ಲ ಅಮ್ಮಜ್ಜಿ ಎಲ್ಲೈತಿ ಮನೆ ನಿಮ್ದು? ನಮ್ದು ಇಲ್ಲೇ ಐತೆ. ಅಲ್ಲಿ ಐತೆ. ಓಕೆ ಅಮ್ಮ, ಒಳ್ಳೆ ಮಾಹಿತಿ ನೀಡಿದೇವ. ಥ್ಯಾಂಕ್ ಯು, ನಮಸ್ಕಾರ. ಮಾತಾಡ್ಯಾರ. ಈಗ ನೀವು ಹಾಲು ಉಕ್ಳಿಯಿಂದ ಪ್ರಾರಂಭ ಆಗುತ್ತೆ ಈಗ, ಹೌದಿಲ್ಲ? ಅದನ್ನೆಲ್ಲ ಹೇಳ್ರಿ. ಇದು ಹಿರಿಯರ ಕಾಲದಿಂದನೂ ಪ್ರಾರಂಭ ಆಗಿದೆ. ಪ್ರಾರಂಭ ಪೂಜೆ ಮಾಡ್ಕೊಂಡು ಹಾಲು ಉಕ್ಳಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಈಗ ನೀವು ಮುಂದೆ ಹೋಗಾರ? ಮುಂದೆ ಹೋಗೋರು ಏನ್ ಮಾಡ್ತೀರಿ ನೀವು? ಈ ಕರ್ಮ ಕಾಯಿ ವೆರಿ ಗುಡ್, ಹೇಳ. ನಾವು ಮುಂದೆ ಹೋಗ್ರಿ, ಕಾಯ್ಕೊಂತ ಮುಂದೆ ಹೋಗ್ಬಿಡ್ರ ಅವಾಗ. ಅವ್ರಿಂದ ಆಲೋಕಿಂದ ಅಡ್ಕೊಂತ ಹೋಗ್ಕೊಂತ ಬರ್ತಾರೆ ಮಂದಿ. ನೀವು ಹೋಗ್ತಾ ಹೋಗ್ತಾ ಕಾಯಿ ಹೊಡ್ಕೊಂಡು ಹೋಗ್ತಾ ಮುಂದೆ ಕಾಯ್ಕೊಂತ ಹೋಗೋಣ ಅವಾಗ. ಯಾಕೆ ಇದನ್ನ ಕಾಯಿ ಹಾಕಿ ಹೊಡಿತೀರಿ ನೀವು? ವಿಶೇಷ ಏನಿದೆ? ಹಂಗೈತೆ. ಇದು ತೇರಿಗೆ ನೀರು ಎಲ್ಲಾರ ದೇವಸ್ಥಾನದ ಮುಂದೆ ನೀರು ಚಳಿ ಹೊಡೆದು ಇದನ್ನ ಮಾಡ್ತಾರಲ್ಲ, ಇದು ಹಾಲು ಚಳಿ ಹೊಡೆದು ತೇರು ಹಾಲು ಚಳಿ ಹೊಡೆದು ಕಾಯಿ ಹೊಡೆದು ಈ ರಥ ಉತ್ಸವಕ್ಕೆ ಇದು ಒಂದು ನಿಯಮ. ಇದು ನಿಯಮ. ಈಗ ನಿಮ್ ಸಾಗತ್ತೆ ಈ ಕಾರ್ಯ? ಸಾಗುತ್ತೆ. ಅವ್ರು ಬರೋ ತನಕ ವೇಟ್ ಮಾಡ್ಬೇಕು. ಅವ್ರು ಬರೋ ತನಕ ವೇಟ್ ಮಾಡೋದು. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಕುಂಟ್ಯಪ್ಪ. ನಿಮ್ಮ ಹೆಸರೇನ್ರಿ? ಯಜಮಾನ್ರಿ? ಸೋಮಣ್ಣ. ನಿಮ್ಮ ಹೆಸರು ಸರ? ನಮ್ಮ ಹೆಸರು ಚಿತ್ರಪುರ. ನೀವೇನ್ ಮಾಡ್ತೀರಿ? ನಾವು ಕೌಡಿ ಹೊರ್ತವ್ರಿ. ಕೌಡಿ ಹೊರ್ತೀರಿ? ಕೌಡಿ ಅಂದ್ರೆ ಏನದು? ಅದೇ ಕೇಳೋಣ. ಅಲ್ಲಿ ಅದೇದ್ರಿ ಹಾಲು ಕೌಡಿ ಅಲ್ಲಿ ಕೌಡಿ. ಅದಕ್ಕ ಕೌಡಿ ಅಂತ ಕರೀತಾರ. ಹ್ಞೂ ಸರ್. ಓಕೆ ಅಣ್ಣ, ಕೃಪಾ. ಈಗ ನೀವು ಇಲ್ಲಿ ಬಂದಿರಲ್ಲ ಮತ್ತೆ? ಈಗ ಅಲ್ಲಿ ಗುಡಿಯಾಗ ಹೋಗ್ಯಾರಲ್ರಿ ಹಿರಿಯರು, ತಗೊಂಡು ಹೋಗ್ತೀರಿ? ಅವ್ರು ಬರಲಿಲ್ಲ ಗಂಟ ಅವ್ರು ಬಂದ್ಗಟ್ಟೆ ನಾವು ಹೊತ್ಕೊಂಡು ಹೋಗ್ತೀವಿ ಸರ್. ಹ್ಞೂ ಸರ್. ಎಷ್ಟು ವರ್ಷದಿಂದ ಆಡ್ತೀರಪ್ಪ? ಇದು ಭಾಳ ವರ್ಷ ಆಯ್ತು ಸರ್. 5 ತಲೆ ಮುಳುಗಿದೆ. 5 ತಲೆ ಮುಳುಗಿದ್ದು. ನಿಮ್ಮ ನೋಡಿದ್ರೆ ಒಂಥರ ರೌದ್ರ ತರ ಇದ್ದಂಗೆ ಐತೆ ಒಂಥರ. ಈಗ ಸಾಕ್ಬೇಕಿದೆ. ಇದು ಸಾಗ್ಲಿಲ್ಲ ಅಂದ್ರೆ ಮುಂದೆ ತೇರ ಹೋಗಲ್ಲ. ನಾವು ಯಾವತ್ತಿಗೆ ನಮ್ಮ ಅಜ್ಜ ಮಿತಿ ಅಂತ ಆಡ್ಕೊಂತ ಬಂದದ್ದು ಬೋಕಾಲ್ಕಲಿದ್ದ ಬಂದೈತಿ ಇದು. ಇವಾಗಾದ್ರೆ ಅದ ಹೆಂಗ್ ಸಾಗತ್ತೆ ಹಂಗ ಸಾಗ್ಬೇಕು.